ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್ನ ಮತ್ತೊಂದು ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್. ಇವತ್ತಿನ ಟಾಪಿಕ್ಕು ಕ್ಯಾಪಿಟಲಿಸಮ್. ಆ ಇಸಮ್ ಈ ಇಸಮ್ಗಳ ನಡುವೆ ಈ ಕ್ಯಾಪಿಟಲಿಸಮ್ ಟಾಪಿಕ್ ಯಾಕಾದರೂ ಬಂತು ಅಂತ ನೀವು ಯೋಚನೆ ಮಾಡಿರ್ಬೋದು. ಭಾರತದಲ್ಲಿ 70, 80, 90ರ ದಶಕದಲ್ಲಿ ಬೆಳೆದ ನಮಗೆ ಕ್ಯಾಪಿಟಲಿಸಮ್ನ ಲೇಪನ ಏನಾದರೂ ಆಗಿದ್ದರೆ ಅದು ಅಮೆರಿಕಕ್ಕೆ ಬಂದ ಮೇಲೆ ಅಂತಲೇ ಅನ್ನಬೇಕು. ನಮ್ಮ ಕಾಲು ಭಾಗ ಜೀವನ ಕ್ಯಾಪಿಟಲಿಸಮ್ನ ನೇರ ಇನ್ಫ್ಲೂಯೆನ್ಸ್ ಇಲ್ಲದೆ ಕಳೆದಿರೋದಕ್ಕೂ ಮುಂದಿನ ಕಾಲು ಭಾಗದ ಜೀವನವನ್ನು ನಾವು ಕ್ಯಾಪಿಟಲಿಸಮ್ನ ಮಡಿಲಿನಲ್ಲಿ ಕಳೆದಿರೋದಕ್ಕೂ ಬಹಳ ವ್ಯತ್ಯಾಸವಿದೆ. ಅದಕ್ಕೊಂದು ಸರಳವಾದ ಉದಾಹರಣೆ ಕೊಡ್ತೇನೆ. ನಾನು ಮೊನ್ನೆ ಯೋಚನೆ ಮಾಡ್ತಾ ಇದ್ದೆ, ನಮ್ಮ ಭಾರತೀಯ ಭಾಷೆಗಳಲ್ಲಿ ಕನ್ನಡದಲ್ಲೇ ತಗೊಳ್ಳಿಬೇಕಾದ್ರೆ ರಿಸ್ಕ್ ಅನ್ನೋ ಪದಕ್ಕೆ ಯಾವ ಪದ ಬಳಸ್ತೀರಾ? ಸಂಸ್ಕೃತ ಮೂಲದ ಗಂಡಂ ಅಥವಾ ಗಂಡಾಂತರ ಅಥವಾ ತೊಂದರೆ ಅಂತ ರಿಸ್ಕ್ ಕರಿಬೋದಾ? ರಿಸ್ಕನ್ನು ಯಾವಾಗಲೂ ನಾವು ನೆಗೆಟಿವ್ ಕಾಂಟೆಕ್ಸ್ಟ್ನಲ್ಲೇ ನೋಡಬೇಕಾ? ಈಗ ಪ್ರತಿಯೊಂದು ಭಾಷೆಯಲ್ಲೂ ರಿಸ್ಕನ್ನಕ್ಕೊಂದು ಸರಿಯಾದ ಪದ ಇಲ್ಲದೇ ಇದ್ದರೂ ಕೂಡ ಅದಕ್ಕೆ ಈಕ್ವಿವೆಲೆಂಟಾಗಿ ಏನಾದರೂ ಒಂದು ಹೇಳ್ತಾರೆ. ನಾವೇನೋ ಒಂದು ಕೆಲಸ ಮಾಡೋದ್ರಿಂದ ಅಥವಾ ಏನೋ ಒಂದು ನಿರ್ಣಯ ತಗೊಳ್ಳೋದ್ರಿಂದ ವಾಟ್ಸ್ ದ ವರ್ಸ್ಟ್ ದಟ್ ಕ್ಯಾನ್ ಹ್ಯಾಪನ್, ವಾಟ್ ಬ್ಯಾಡ್ ಕ್ಯಾನ್ ಹ್ಯಾಪನ್ ಅನ್ನೋ ರೀತಿ ಯೋಚನೆ ಮಾಡ್ಬೋದು. ಅಥವಾ ನಮ್ಮಲ್ಲಿ ರಿಸ್ಕ್ ತೊಗೊಳ್ಳದೇ ಇರೋದ್ರಿಂದ ಅಥವಾ ರಿಸ್ಕ್ ಅವರ್ಸ್ ಅನ್ನೋ ಸ್ಟೇಟಸ್ ಇರೋದ್ರಿಂದ ಅಥವಾ ರಿಸ್ಕನ್ನು ಮಿಟಿಗೇಷನ್ ಮಾಡೋ ಅಂಥ ಏನೇನು ಕಾಂಟೆಕ್ಸ್ಟ್ ಇದೆ ಅದನ್ನು ನಾವು ಭಾರತದಲ್ಲಿ ಬೆಳೀತಾ ಎಕ್ಸ್ಪ್ಲಿಸಿಟಾಗಿ ಏನೂ ಕೇಳೇ ಇರಲಿಲ್ಲ. ನಮ್ಮ ಕ್ಲಾಸ್ ರೂಮ್ಗಳಲ್ಲಾಗಲಿ ಮನೆಗಳಲ್ಲಾಗಲಿ ಡಿಸ್ಕಷನ್ಗಳು ಬರೋದು, ಡಿಸ್ಕಷನ್ಗಳು ಹೋಗೋದು, ರಿಸ್ಕ್ ಅನ್ನೋ ಪದ ಮಾತ್ರ ಎಲ್ಲೂ ಕಾಣ್ತಿರಲಿಲ್ಲ. ಈಗ ಆಟ ಆಡೋಕ್ಕೆ ಹೋಗೋ ಹುಡುಗರು ನದಿಯಲ್ಲೋ ಅಥವಾ ಕೆರೆಯಲ್ಲಿ ಈಜಾಡೋದು ತಂದೆ ತಾಯಿಗಳಿಗೊಂದು ರೀತಿ ರಿಸ್ಕೆ. ಅವರು ಈಜಾಡಿಕೊಂಡು ಅಲ್ಲೇ ಎಲ್ಲರೂ ಸುಳೀಲಿ ಸಿಕ್ಕೋಕೋತಾರೋ ಅಥವಾ ವಾಪಸ್ ಸರಿಯಾಗಿ ಬರ್ತಾರೋ ಅಂತ. ಅದನ್ನು ನಾವು ಎಕ್ಸ್ಪ್ಲಿಸಿಟಾಗೆಲ್ಲೂ ಅದನ್ನು ಎಕ್ಸ್ಪ್ರೆಸ್ ಮಾಡಿರಲಿಲ್ಲ. ಈಗ ರಿಸ್ಕ್ ತೊಗೊಳ್ಳೋದು ಅಂದರೆ ಏನು? ಈಗ ರಿಸ್ಕ್ ತೊಗೊಳ್ಳದೇ ಇದೆ ಅಂದರೆ ಇನ್ನೇನೇನು ಆಗ್ಬೋದು ಅಂತ ನೀವೆಲ್ಲ ಯೋಚನೆ ಮಾಡ್ಬೋದು. ಏನಪ್ಪ ಅಲ್ಟಿಮೇಟ್ಲಿ ಅಂದರೆ ನಮ್ಮ ಭಾರತೀಯ ಭಾಷೆಗಳಲ್ಲಿ ರಿಸ್ಕ್ ಅನ್ನೋ ಪದಕ್ಕೆ ಸರಿಯಾದ ಸಮಾನಾರ್ಥಕ ಪದ ಇಲ್ಲ ಅಂದ ಮಾತ್ರಕ್ಕೆ ನಾವು ರಿಸ್ಕನ್ನು ತೊಗೊಳ್ತಿರಲಿಲ್ಲ ಅಂತ ಅಲ್ಲ. ಇಲ್ಲಿ ಬಂದ ಮೇಲೆ ಒಂದು ಇನ್ವೆಸ್ಟ್ಮೆಂಟ್ ರಿಸ್ಕ್ ಆಗಲಿ ಅಥವಾ ಇನ್ಫ್ಲೇಷನ್ ರಿಸ್ಕ್ ಆಗಲಿ ಅಥವಾ ಕಾಸ್ಟ್ ಆಫ್ ಡೂಯಿಂಗ್ ಸಮಥಿಂಗ್, ಇವೆಲ್ಲವನ್ನೂ ಕೂಡ ನಾವು ದಿನನಿತ್ಯ ಆಫೀಸಿನ ಜೀವನದಲ್ಲಿ ಒಂದು ರಿಸ್ಕ್ ಮೆಟ್ರಿಕ್ನಲ್ಲಿ ಅಬ್ಸರ್ವ್ ಮಾಡ್ತೀವಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಲೇ ಟೀಮ್ಗಳಿರುತ್ತೆ. ರಿಸ್ಕ್ ಮಿಟಿಗೇಷನ್ ಅನ್ನೋದು ಪ್ರತಿಯೊಂದು ಆ್ಯಕ್ಷನ್ ನಾವು ತೊಗೊಂಡಾಗ ಅದ್ರ ಜೊತೆಯಲ್ಲಿ ಸೇರಿಕೊಂಡಿರುತ್ತೆ. ಹಾಗಾಗಿ ಈ ಕ್ಯಾಪಿಟಲಿಸಮ್ನ ಮೊದಲನೇ ಕೊಡುಗೆ ನಮಗೇನು ನಮ್ಮ ತಿಳುವಳಿಕೆ ಅಥವಾ ನಮ್ಮ ಬೆಳವಣಿಗೆಗೆ ಅಂದರೆ ರಿಸ್ಕ್ ಮಿಟಿಗೇಷನ್, ರಿಸ್ಕ್ ಮ್ಯಾನೇಜ್ಮೆಂಟ್ ಅಥವಾ ಟು ಬಿ ಏಬಲ್ ಟು ಅಬ್ಸರ್ವ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ರಿಸ್ಕ್ ಆರ್ ವಿ ಗೆಟಿಂಗ್ ಇನ್ ಟು ಅಂತ. ಸೊ ಈ ಕ್ಯಾಪಿಟಲಿಸಮ್ ಬಗ್ಗೆ ಯೋಚನೆ ಮಾಡ್ತಾ ಒಂದೇ ಒಂದು ಸುಂದರವಾದ ಅನಾಲಜಿ ನನ್ನ ಮನಸ್ಸಿಗೆ ಏನು ಬರುತ್ತೆ ಅಂತಂದರೆ, ನಾವು ಸೋಷಿಯಲಿಸ್ಟಿಕ್ ಸಿಸ್ಟಮ್ನಲ್ಲಿ ಬೆಳೆದು ಬಂದು ಇಲ್ಲಿ ಒಂದು ಕ್ಯಾಪಿಟಲಿಸಮ್ನ ಒಂದು ಮಹಾಸಾಗರದಲ್ಲಿ ಒಂದು ಸಣ್ಣ ನಾವೇನಲ್ಲಿ ನಾವು ಹುಟ್ಟು ಹಾಕ್ಕೊಂಡು ಹೋಗೋ ರೀತಿಯಲ್ಲಿ. ಯಾಕಂದರೆ ನಾವು ನಮ್ಮ ಮನಸ್ಥಿತಿ, ನಮ್ಮ ಮನೆ, ನಮ್ಮ ಕಾರು, ನಮ್ಮ ಸುತ್ತಮುತ್ತಲಿನ ಪರಿಸರ ಏನಿದೆ ಅದನ್ನು ನಾವು ಬೆಳೆದ ರೀತಿಯಲ್ಲೇ ನಾವು ಇಟ್ಕೋತೀವಿ. ಯಾಕಂದರೆ ಒಂದು 25 ವರ್ಷ ಯಾವುದೋ ಒಂದು ದೇಶದಲ್ಲಿ ಬೆಳೆದು ಬಂದು ಅಲ್ಲಿನ ಒಂದು ಸೋಷಿಯಲಿಸ್ಟಿಕ್ ವ್ಯವಸ್ಥೆಗೆ ನಾರ್ಮಗೆ ನಾವು ಹೊಂದಿಕೊಂಡವರು ಸಡನ್ನಾಗಿ ಬಂದುಬಿಟ್ಟು ಕ್ಯಾಪಿಟಲಿಸ್ಟಿಕ್ ವ್ಯವಸ್ಥೆಯಲ್ಲಿ ಈಸಬೇಕು, ಜಯಿಸಬೇಕು ಅಂತ ನಾವು ಇದ್ದಾಗ ಅದು ಒಂದು ಸಣ್ಣ ನಾವೇ ಆಗಿ ಅದರಲ್ಲಿ ಹುಟ್ಟು ಹಾಕ್ಕೊಂಡು ಹೋಗೋ ಒಂದು ಸಾಹಸದಷ್ಟೇ ಸುಲಭವಾಗಿ ನಾವು ಅದನ್ನು ಗುರುತಿಸ್ಕೊಳ್ಬೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಮೊದಲನೇದಾಗಿ ಇಮಿಗ್ರೆಂಟಾಗಿ ಬಂದ ನಂತರ ಒಂದು ವ್ಯವಸ್ಥೆಯಲ್ಲಿ ಲೀನವಾಗಿ ಅಲ್ಲಿಂದ ಒಂದು ಮುಂದೆ ಹೋಗಿ ಅದರಲ್ಲಿ ಏನೋ ಒಂದು ಎಕ್ಸ್ಕ್ಲೂಸಿವ್ ಆಗಿ ಅಚೀವ್ ಮಾಡೋದಕ್ಕೆ ಎಲ್ಲರಿಗೂ ಸಾಧ್ಯ ಆಗಲ್ಲ. ಯಾಕಂದರೆ ತುಂಬ ದೊಡ್ಡ ಶಾಕ್ ಇದು. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬಂದು ಅಲ್ಲಿನ ವಿಧಿ ವಿಧಾನ, ಆಚಾರ ವಿಚಾರ, ನಡೆ ನುಡಿ ಇವನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ಅಲ್ಲಿನ ಒಂದು ಪದ್ಧತಿಗೆ ಹೊಂದ್ಕೊಂಡು ಹೋಗೋದೇನಿದೆ ಬಹಳ ಕಷ್ಟ. ನಾವು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಂದು ದಿವಸನೂ ಈ ಥರ ಇದ್ರ ಬಗ್ಗೆ ಯೋಚನೆ ಮಾಡೇ ಇರಲಿಲ್ಲ. ಈಗ ಬಂದು ಒಂದು 25 ವರ್ಷ ಆದಮೇಲೆ ಎಲ್ರಿಗೂ ಅನಿಸುತ್ತೆ ನಾವು ಏನೇನೆಲ್ಲ ಅನುಭವಿಸಿದ್ದೀವಿ, ಏನೇನೆಲ್ಲ ಮಾಡಿದ್ದೀವಿ, ಎಷ್ಟು ಬದಲಾವಣೆ ನಮ್ಮಲ್ಲಿ ಆಗಿದೆ ಅಂತ. ಹಾಗಾಗಿ ಈ ಕ್ಯಾಪಿಟಲಿಸಮ್ ಅನ್ನೋದನ್ನು ಪಾಸಿಟಿವ್ ಆಗೂ ನೋಡ್ಬೋದು. ಅಥವಾ ಬೇರೆ ಒಂದು ಕಾಂಟೆಕ್ಸ್ಟ್ನಲ್ಲಿ ಈ ಕ್ಯಾಪಿಟಲಿಸಮನ್ನು ತಲುಪೋದಕ್ಕೆ, ಈ ಮಹಾಸಾಗರವನ್ನು ನಾವು ನದಿಯಾಗಿ ಬಂದು ಸೇರೋದಕ್ಕೆ
ಸಾಕಷ್ಟು ನಾವಲ್ಲಿ ಬಿಟ್ಟು ಬರಬೇಕಾಯಿತು. ದೇಶ, ಭಾಷೆ, ನೆರೆಹೊರೆ, ಮನೆತನ, ಸ್ನೇಹಿತರು, ಕುಟುಂಬಗಳು, ಬಂಧು ಬಳಗ ಇವನ್ನೆಲ್ಲವನ್ನು ಬಿಟ್ಟು ದೂರ ಬರಬೇಕಾಗಿ ಬಂತು. ಆಮೇಲೆ 70, 80, 90ರ ದಶಕದಲ್ಲಿ ಬಂದವರಿಗೆ ಆಗ ತಂತ್ರಜ್ಞಾನ ಅಥವಾ ಟೆಕ್ನಾಲಜಿನೂ ಅಷ್ಟೊಂದು ಮುಂದುವರಲಿಲ್ಲ. ಯಾಕಂದರೆ ಮೊನ್ನೆವರೆಗೂ ಕೂಡ 2000 ಅರ್ಲಿ 2000ವರೆಗೂ ಕೂಡ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಕಾಲ್ಗಳಾಗಲಿ ಅಥವಾ ವಾಟ್ಸ್ಯಾಪ್ ಮೀಡಿಯಾಗಳಾಗಲಿ ಇರಲಿಲ್ಲ. ಹಾಗಾಗಿ ಪ್ರತಿಯೊಂದು ಕಾಲ್ ಕೂಡ ಒಂದು ಕಾಲಿಂಗ್ ಕಾಲು ಅದು ಇದು ಅಂತ ಮಾಡಬೇಕಾಗ್ತಿತ್ತು. ಎಷ್ಟೋ ಸಾರಿ ನಮ್ಮ ಮನೆ ಬಾಡಿಗೆ ನಮ್ಮ ಫೋನ್ ಬಿಲ್ಗಿಂತ ಕಡಿಮೆ ಇರ್ತಿತ್ತು ಒಂದು ಕಾಲದಲ್ಲಿ. ಆವಾಗ ಏನಾಯಿತು, ಅವೆಲ್ಲವನ್ನು ತೊರೆದು ಒಂದು ದೂರದ ದೇಶಕ್ಕೆ ಬಂದ ಮೇಲೆ ಇಲ್ಲಿ ಹೊಂದ್ಕೊಳ್ಳೋದು ಬಹಳ ಮುಖ್ಯವಾದ ಕೆಲಸ ಆಯಿತು. ಈಗ ನಿಮಗೆ ಮತ್ತೊಂದು ಉದಾಹರಣೆ ಹೇಳಬೇಕು ಅಂದರೆ, ಮೊದಲು ನಾವು ಬಂದಾಗ ಕೆಲಸಕ್ಕೆ ಸೇರಿಕೊಂಡಾಗ 1 ಅಥವಾ 2 ವಾರ ರಜೆ ಇರ್ತಿತ್ತು. ಅದು ಯಾವುದಕ್ಕೂ ಸಾಕಾಗ್ತಿರಲಿಲ್ಲ. ಈಗ ಒಂದು ವೇಳೆ 10 ವಾರ ರಜೆ ಇದ್ದರೂ ಆ 10 ವಾರ ಎಲ್ಲವನ್ನು ಒಟ್ಟಿಗೆ ತೊಗೊಂಡು ನೀವು ಹೋಗೋದಕ್ಕಾಗಲ್ಲ. ಏಕೆಂದರೆ ಈ ಕ್ಯಾಪಿಟಲಿಸ್ಟಿಕ್ ವ್ಯವಸ್ಥೆನೇ ಹಾಗೆ. ನಮ್ಮ ಆಫೀಸ್ನಲ್ಲಿ ಮೊನ್ನೆ ಯಾರೋ ಹೇಳ್ತಾಯಿದ್ರು, 2 ವಾರ ರಜೆ ತೊಗೊಂಡ್ರೆ ಏನೋ ಸುಮ್ಮನೆ ಇರ್ತಾರೆ, 3 ವಾರ ರಜೆ ತೊಗೊಂಡ್ರೆ ಏನೋ ಒಂದು ದೊಡ್ಡ ಕಾರಣ ಇರುತ್ತೆ, ಅದನ್ನು ಹೇಳಿ ಬಚಾವಾಗ್ಬೋದು. 4-5 ವಾರ ರಜೆ ತೊಗೊಂಡ್ರೆ ಮತ್ತು ವಾಪಸ್ ಬರಲೇಬೇಡ ಅಂತಾರೆ ಅಂತ. ನಾನು ಯಾವಾಗಲೂ ತಮಾಷೆ ಮಾಡ್ತಾ ಇರ್ತೀನಿ, ಭಾರತದಲ್ಲಿ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಮಾತಾಡ್ಬೇಕಾರೆ, ಎಸ್ಪೆಷಲಿ ನಮ್ಮ ಮೇಷ್ಟ್ರುಗಳ ಹತ್ರ ಮಾತಾಡ್ಬೇಕಾರೆ, ನಿಮಗೇನು ಸರ್ ಗೌರ್ಮೆಂಟ್ ಕೆಲಸ ಇದೆ, ಕೆಲಸ ಹೋಗಲ್ಲ, ನಿಮಗೊಂದು ಗ್ಯಾರಂಟಿ ಇರುತ್ತೆ. ನಮ್ಗೆ ಹಾಗಲ್ಲ. ಕ್ಯಾಪಿಟಲಿಸ್ಟಿಕ್ ವ್ಯವಸ್ಥೆಯಲ್ಲಿ ಇವತ್ತು ದುಡಿಬೇಕು, ನಾಳೆ ತಿನ್ನಬೇಕು. ಅದು ಬಹಳ ನಿಜವಾದ ಮಾತು. ಯಾಕಂದರೆ ವರ್ಷಕ್ಕೆ 2 ಸಾರಿ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟು ಅದು ಇದು ಅಂತ ಮಾಡಿ ನಮ್ಮ ಒಂದು ಪರ್ಫಾರ್ಮೆನ್ಸ್ ಅಬ್ಜೆಕ್ಟಿವ್ಗಳಿಗೇನಿದೆ ಅದನ್ನೆಲ್ಲ ಮೆಜರ್ ಮಾಡ್ತಾ ಇದ್ದಾಗ ಎಲ್ಲೂ ನುಣುಚ್ಕೊಳ್ಳೋಕ್ಕಾಗಲ್ಲ, ಎಲ್ಲೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯು ಹ್ಯಾವ್ ಟು ಪ್ರೊಡ್ಯೂಸ್ ಎವ್ರಿ ಡೇ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಡೈಲಾಗ್ ಆಫ್ ಕ್ಯಾಪಿಟಲಿಸಮ್ ಏನು ಅಂದರೆ, ಪಾಸ್ಟ್ ಪರ್ಫಾರ್ಮೆನ್ಸ್ ಈಸ್ ನಾಟ್ ಎ ಗ್ಯಾರಂಟಿ ಆಫ್ ಫ್ಯೂಚರ್ ರಿಸಲ್ಟ್ಸ್. ಸೊ ಇವನ್ನೆಲ್ಲ ಕೇಳ್ತಾ ಹೋದಾಗ ನಿಮಗನ್ಸುತ್ತೆ ಕ್ಯಾಪಿಟಲಿಸಮ್ ಅನ್ನೋದು ಬಹಳ ದೊಡ್ಡ ಮಹಾಸಾಗರ. ಅದರಲ್ಲಿ ನಾವು ಒಂದು ಚಿಕ್ಕ ಮೀನಾಗಿ ಬಂದು ಸೇರಿಕೊಂಡು ಈಜಿ ಒಂದು ವ್ಯವಸ್ಥಿತ ನೆಲೆಗೆ ಸೇರಬೇಕು ಅಂದರೆ ಅದು ಒಂದು ದೊಡ್ಡ ಸಾಹಸನ ಅಂತಲೇ ಹೇಳಬೇಕು. ಆಮೇಲೆ ಇನ್ನೂ ಒಂದು ಕ್ಯಾಪಿಟಲಿಸಮ್ ಬಗ್ಗೆ ಏನು ಹೇಳಬೇಕು ಅಂತಂದರೆ, ನಾವು ಭಾರತದಲ್ಲಿದ್ದಾಗ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಿರಲಿಲ್ಲ. ಈಗ ಸರ್ಕಾರಿ ನೌಕರರಾಗಿ ಅವ್ರು ಬರೋ ಸಂಬಳ ಅದನ್ನು ತಿಂಗಳಿಂದ ತಿಂಗಳಿಗೆ ಸಾಗಿಸ್ಕೊಂಡು ಅದನ್ನು ಒಂದು ಸಂಸಾರ ನಡೆಸೋದೇ ದೊಡ್ಡ ಕೆಲಸ ಆದಾಗ ಇನ್ವೆಸ್ಟ್ಮೆಂಟ್ ಅದು ಅಂತ ಏನೂ ಅಂತ ಮಾಡ್ತಿರಲಿಲ್ಲ. ಹಾಗಾಗಿ ಅದು ನಮ್ಮ ಬ್ರಿಂಗಿಂಗ್ನಲ್ಲಿ ಒಂದು ದೊಡ್ಡ ಪರಿಣಾಮ ಬೀರುತ್ತೆ. ನಮ್ಮ ಲೀಡರ್ಶಿಪ್ನಲ್ಲಿ ತುಂಬ ದೊಡ್ಡ ಪರಿಣಾಮ ಬೀರುತ್ತೆ. ಯಾಕಂದರೆ ಈಗಿನ ಮಕ್ಕಳು ಇಲ್ಲಿಯವರು ಮೊದಲಿಂದನೂ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ದೇ ಡೂ ವೆರಿ ವೆಲ್. ಆದರೆ ನಮ್ಮಂಥವರು ಎಲ್ಲೋ ಒಂದು ಮಿಡ್ಲ್ ಏಜಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅದು ಇದು ಅಂತ ಶುರು ಮಾಡ್ಕೊಂಡಾಗ ನಿಧಾನಕ್ಕೆ ಶುರು ಮಾಡಿಕೊಂಡು ಮಾಡೋ ರೀತಿ ಅದು ಇದನ್ನೆಲ್ಲ ಕಲ್ತ್ಕೊಂಡು ಸ್ಲೋ ಆಗಿ ಶುರು ಮಾಡಬೇಕಾಗತ್ತೆ. ಯಾಕಂದರೆ ನಾವು ಯಾವತ್ತೂ ಮಾಡೇ ಇಲ್ಲ, ಅದರಿಂದ ಅದನ್ನ ಕಲ್ತ್ಕೊಂಡು ಅದನ್ನು ಮಾಡಿ ಸುಧಾರಿಸ್ಕೊಳ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಮಧ್ಯಮ ವರ್ಗ ಅಂತ ದೇವರು ಹಣೆ ಮೇಲೆ ಚಾಪ ಹಾಕಿ ಬರೆದು ಕಳಿಸಿದ ಮೇಲೆ ನಮ್ಮ ಹತ್ರ ಉದ್ದ ಕೂದಲಿದ್ರೆ ನೀವು ಹೆಂಗೆ ಬೇಕಾದ್ರೆ ಸ್ಟೈಲ್ ಮಾಡ್ಬೋದು. ಆಮೇಲೆ ಇಲ್ಲೂ ಕೂಡ ಬಂದು ತಿಂಗಳಿನ ಸಂಬಳಕ್ಕೆ ನೀವು ಕಾಯ್ತಾ ಕೂತ್ಕೊಂಡ್ರೆ ಇಂಡಿಯಾದಲ್ಲಿರೋ ಜೀವನಕ್ಕೂ ಇಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ. ಹಾಗಾಗಿ ಕ್ಯಾಪಿಟಲಿಸಮ್ಗೆ ನಾನು ಒಂದು ದೊಡ್ಡ ಸಲಾಮ್ ಹೇಳ್ತೇನೆ. ಯಾಕಂದರೆ ಸಾಕಷ್ಟು ಕಲಿಸಿದೆ. ಅಟ್ ದ ಸೇಮ್ ಟೈಮ್ ಕ್ಯಾಪಿಟಲಿಸಮ್ಗೂ ನಾವು ಅಲ್ಲಿ ಬೆಳೆದು ಬಂದ ಒಂದು ಬದುಕಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಅದರ ಮಧ್ಯೆ ಲೀಪ್ ಮಾಡಿಕೊಂಡು ಅಲ್ಲಿ ಗೆದ್ದು ಜಯಿಸಿ ಮುಂದೆ ಹೋದವರಿಗೆ ಖಂಡಿತ ಒಳ್ಳೆಯದಾಗತ್ತೆ ಅನ್ನೋದು ಇವತ್ತಿನ ಟಾಪಿಕ್.